ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ನಾವು ಈ ರಂಜಾನ್ ಇಲ್ಲ ಅಂದರೆ ಬಕ್ರೀದ್ ಬಂದಾಗ ಅಲ್ಲೆಲ್ಲೋ ರಸ್ತೆಯಲ್ಲಿ ನಮಾಜ್ ಮಾಡಿದ್ರು, ಇನ್ನೆಲ್ಲೋ ರೈಲಿನ ಒಳಗೆ ನಮಾಜ್ ಮಾಡಿದ್ರು, ಇನ್ನೆಲ್ಲೋ ರೈಲ್ ಕಂಬಿಯ ಪಕ್ಕದಲ್ಲಿ ನಮಾಜ್ ಮಾಡಿದ್ರು, ಇನ್ನು ಮನೆಯ ಮೇಲೆ ನಮಾಜ್ ಮಾಡಿದ್ರು. ಈ ತರಹದ ವಿಡಿಯೋಗಳನ್ನು ನೋಡಿರ್ತೀವಿ, ಇಲ್ಲಾಂದರೆ ನ್ಯೂಸ್ ಚಾನಲಲ್ಲೋ ನ್ಯೂಸ್ ಪೇಪರಲ್ಲೋ ಓದಿರ್ತೀವಿ. ಅದು ನಮ್ಮ ಕರ್ನಾಟಕದಲ್ಲೂ ಕೆಲವೊಮ್ಮೆ ನಡೆದಿದೆ. ಆದರೆ ರಸ್ತೆಯಲ್ಲಿ ಹೋಗೋ ಎಷ್ಟೋ ಜನರಿಗೆ ತೊಂದರೆ ಆಗತ್ತೆ ಅನ್ನೋದನ್ನು ಅಲ್ಲಿ ನಮಾಜ್ ಮಾಡೋಕ್ಕೆ ಬಂದ ಮುಟ್ಟಾಳರು ಯೋಚನೆಯನ್ನು ಮಾಡೋದೇ ಇಲ್ಲ. ಯಾರದೋ ಪ್ರಾಣ ಹೋಗ್ತಾ ಇದೆ ಅಂತ ಆಂಬ್ಯುಲೆನ್ಸ್ಗಳು ಏನಾದರೂ ಅಲ್ಲಿ ಬಂದರೆ ಮುಗಿದೇ ಹೋಯ್ತು. ಅಲ್ಲಿ ಆಂಬ್ಯುಲೆನ್ಸ್ ಮುಂದಕ್ಕೆ ಹೋಗಲ್ಲ, ಅದರ ಒಳಗಿದ್ದವರ ಜೀವ ಮಾತ್ರ ಹೋಗುತ್ತೆ. ಆದರೂ ಅವರದ್ದೇನು ಹೋಗಬೇಕು, ರಸ್ತೆಯೇ ಅವರ ಮನೆಯ ಆಸ್ತಿ ಅನ್ನೋ ಥರ ಈಗಲೂ ಭಾರತದ ಕೆಲ ರಾಜ್ಯಗಳಲ್ಲಿ ಕೆಲ ಪ್ರದೇಶಗಳಲ್ಲಿ ರಸ್ತೆಯಲ್ಲಿ ನಮಾಜ್ ಮಾಡ್ತಾನೆ ಇರ್ತಾರೆ. ಈಗ ಅದಕ್ಕೆಲ್ಲ ಕಡಿವಾಣವನ್ನು ಹಾಕೋಕೆ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಒಂದು ದೊಡ್ಡ ನಿರ್ಧಾರವನ್ನು ಮಾಡಿದೆ. ಯೋಗಿ ಸರ್ಕಾರ ರಂಜಾನ್ಗೆ ತಂದಿರೋ ಕ್ರಮಗಳನ್ನು ನೋಡಿದರೆ ನಿಮಗೆಲ್ಲ ಅಚ್ಚರಿ ಅನ್ನಿಸುತ್ತೆ. ಹಾಗಾದರೆ ಯೋಗಿ ಸರ್ಕಾರ ಮತ್ತು ಅಲ್ಲಿನ ಪೊಲೀಸರು ಉತ್ತರ ಪ್ರದೇಶದಲ್ಲಿ ಮಾಡ್ತಾ ಇರೋದೇನೋ, ಏನು ಆ ಕಟ್ಟುನಿಟ್ಟಿನ ಕ್ರಮಗಳು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಸ್ವಲ್ಪ ವರ್ಷಗಳ ಹಿಂದೆ ಭಾರತೀಯ ಮಿಲಿಟರಿ ಮೀರತ್ಗೆ ಕೆಲವು ಮಿಲಿಟರಿ ವಾಹನಗಳನ್ನು ಒಂದು ತರಬೇತಿ ಭಾಗವಾಗಿ, ಒಂದು ಯುದ್ಧ ತರಬೇತಿಯ ಭಾಗವಾಗಿ, ಯುದ್ಧ ಇಲ್ಲದೇ ಇದ್ದರೂ ಮಾಮೂಲಿಯಾಗಿ ಅವರು ಆಗಾಗ ತಾಲೀಮುಗಳನ್ನು ಮಾಡ್ತಾ ಇರ್ತಾರೆ, ತರಬೇತಿಯನ್ನು ತಗೊಳ್ತಾ ಇರ್ತಾರೆ. ಅದರಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗೋಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅನ್ನೋದನ್ನು ಕೂಡ ಆಗಾಗ ನೋಡ್ತಾ ಇರ್ತಾರೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅನ್ನೋದನ್ನ ಮಾಪನ ಮಾಡಿಕೊಂಡು ತಾಲೀಮುಗಳನ್ನು ಮಾಡ್ತಾ ಇರ್ತಾರೆ. ಇದೇ ತರಹ ಮೀರತ್ ಕಂಟೋನ್ಮೆಂಟಿಂದ ಹೊರಟ ಕಾನ್ವಾಯ್ ಮೀರತ್ ಸಿಟಿಗೆ ಬರುವಷ್ಟರಲ್ಲಿ ನಿಂತು ಹೋಗುತ್ತೆ. ಅಲ್ಲಿ ನಿಂತು ಹೋಗಿದ್ದು ಕೂಡ 5 ಇಲ್ಲ ಅಂದರೆ 10 ನಿಮಿಷ ಅಲ್ಲ, ಗಂಟೆಗಳ ಕಾಲ ಅಲ್ಲೇ ನಿಂತು ಹೋಗುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ಅದು ರಂಜಾನ್ ತಿಂಗಳು. ರಂಜಾನ್ ಸಮಯದಲ್ಲಿ ಪ್ರಾರ್ಥನೆಯ ಹೆಸರಲ್ಲಿ ನಗರದಲ್ಲಿರೋ ಅತ್ಯಂತ ಮುಖ್ಯವಾದ ಹೆದ್ದಾರಿಯನ್ನು ಬ್ಲಾಕ್ ಮಾಡ್ತಾರೆ. ನಮಾಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ನಮಾಜ್ ಪೂರ್ತಿ ಆಗಬೇಕು, ಅದಾದ ಮೇಲೆ ಇನ್ನುಳಿದವರ ಕೆಲಸಗಳು ಮುಗಿಬೇಕು, ಅಲ್ಲಿ ಖರ್ಜೂರವನ್ನು ತಿನ್ನಬೇಕು, ಇನ್ನೇನನ್ನೋ ಒಂದಷ್ಟನ್ನು ಕುಡ್ಕೋಬೇಕು. ಅದಾದ ನಂತರ ಈದ್ ಮುಬಾರಕ್ ಅಂತ ಒಬ್ಬರನ್ನೊಬ್ಬರು ಆಲಿಂಗನ ಮಾಡಿಕೊಂಡು ಅಂದರೆ ತಪ್ಪಿಕೊಂಡು, ಅದಾದ ಮೇಲೆ ಅಲ್ಲಿ ಏನೆಲ್ಲ ಏರ್ಪಾಡುಗಳನ್ನು ಮಾಡಿದ್ರು ಅವೆಲ್ಲವನ್ನ ತೆಗಿಬೇಕು. ಅದೆಲ್ಲ ಆದಮೇಲೆ ಮಿಲಿಟರಿ ಕಾನ್ವಾಯ್ ಅಲ್ಲಿಂದ ಹೋಗುತ್ತೆ. ಆ ಜಾಗದಿಂದ ಮಿಲಿಟರಿ ಕಾನ್ವಾಯ್ ಹೊರಡೋಕೆ 2 ಗಂಟೆಗಳ ಕಾಲ ತಡ ಆಯಿತು. ಇಲ್ಲಿ ಯಾರೋ ಬೇಕು ಅಂತ ಆ ಟೈಮ್ಗೆ ನಮಾಜ್ ಮಾಡೋಕ್ಕೆ ಕೂತ್ಕೊಂಡ್ರು ಅಂತ ಅಲ್ಲ, ಆದರೆ ವಾಹನಗಳು ಹೋಗೋದಕ್ಕೆ ಬರೋದಕ್ಕೆ ಎಮರ್ಜೆನ್ಸಿ ಇರೋರ ಪರಿಸ್ಥಿತಿ ಏನು. ಅದರಲ್ಲೂ ಹೆದ್ದಾರಿಯನ್ನು ಕ್ಲೋಸ್ ಮಾಡಿಕೊಂಡು ರಸ್ತೆಯಲ್ಲಿ ನಮಾಜ್ ಮಾಡೋದು ಅಂದರೆ ಏನಂತ ಹೇಳಬೇಕು. ಈಗಾಗಲೇ 2019ರಲ್ಲಿ ಅಲ್ಲಿನ ಯೋಗಿ ಸರ್ಕಾರ ರಸ್ತೆಯಲ್ಲಿ, ಬೀದಿಗಳಲ್ಲಿ, ಬಹಿರಂಗ ಪ್ರದೇಶಗಳಲ್ಲಿ ಎಲ್ಲೆಂದರೆ ಅಲ್ಲಿ ಹಬ್ಬದ ಹೆಸರಲ್ಲಿ, ಈದ್ ಹೆಸರಲ್ಲಿ ನಮಾಜ್ ಮಾಡೋದನ್ನು ನಿಷೇಧ ಮಾಡಿದೆ. ಈದ್ಗಾ ಮಸೀದಿ ಇಲ್ಲ ಅಂದರೆ ಶಾಲಾ ಕಾಲೇಜುಗಳ ಮೈದಾನಗಳನ್ನು ಪರ್ಮಿಷನ್ ತಗೊಂಡು ನಮಾಜ್ ಮಾಡೋಕ್ಕೆ ಬಳಸಬೇಕು. ಆದರೆ ರಸ್ತೆಯ ಮೇಲೆ, ಬೀದಿಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಈ ರೀತಿಯ ಈದ್ ಹೆಸರಲ್ಲಿ ಅರಾಜಕತೆಯನ್ನು ಕೆಲವರು ಸೃಷ್ಟಿ ಮಾಡೋದನ್ನು ಬ್ಯಾನ್ ಮಾಡಾಗಿದೆ. ಆದರೂ ಹೇಳಿದ್ದನ್ನು ಕೇಳಿದರೆ ನಾವು ಮುಸಲ್ಮಾನರೇ ಆಗಲ್ಲ ಅನ್ನೋದು ಕೆಲವರ ಕೆಟ್ಟ ಯೋಚನೆ. ಹಾಗಾಗಿ ಇನ್ನೂ ಕೆಲವರು ಮಾಡ್ತಾ ಇದ್ದಾರೆ, ಅದು ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಗೆಳೆಯರೆ, ಯಾವಾಗ ಯೋಗಿ ಆದಿತ್ಯನಾಥ್ CM ಆದರೂ ಆಗಲೇ ಇದನ್ನೆಲ್ಲ ನಿಲ್ಲಿಸೋ ಕೆಲಸವನ್ನು ಶುರು ಮಾಡಿದ್ರು. ಮುಸ್ಲಿಂ ಮುಖಂಡರನ್ನ ಕರೆದ್ರು, ಮಾತಾಡಿದ್ರು, ಮಸೀದಿಗಳ ಮುಖ್ಯಸ್ಥರನ್ನ ಕರೆಸಿ ಮಾತಾಡಿದ್ರು. ಆಮೇಲೆ ಬಹಳಷ್ಟು ಕಡಿಮೆ ಆಗಿ ಹೋಯಿತು. ಈ ಬಾರಿ ಮೀರತ್ತಲ್ಲಿ ಗತಕಾಲದಿಂದ ನಡೀತಾ ಇದ್ದದ್ದಕ್ಕೆ ಬ್ರೇಕ್ ಹಾಕಿದ್ದಾರೆ. ಮೀರತ್ನ SP ವಿಪಿನ್ ಟಾಡಾ ಹೇಳಿದ್ದಾರೆ, ರಸ್ತೆಯಲ್ಲಿ ನಮಾಜ್ ಮಾಡಿದ್ದೇನಾದರೂ ಕಾಣಿಸಿದರೆ ಅವರ ಐಡೆಂಟಿಟಿ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಎಲ್ಲವನ್ನು ಜಪ್ತಿ ಮಾಡಿ ಅಂಥವರ ವಿರುದ್ಧ ಕೇಸ್ ಹಾಕಲಾಗುತ್ತೆ ಅಂತ. ಇಲ್ಲಿ ಗಮನಿಸಬೇಕಾಗಿರೋದು ಅಂದರೆ ಕಳೆದ ವರ್ಷ 200 ಜನರ ಮೇಲೆ ಕೇಸ್ ಹಾಕಿದ್ರು. ಕೋರ್ಟ್, ಸ್ಟೇಷನ್ ಅಂತ ಸುತ್ತೋ ಪರಿಸ್ಥಿತಿ ಬಂದಿತ್ತು. ಕೊನೆಗೆ ಕ್ಷಮಾಪಣಾ ಪತ್ರ ಬರೆದುಕೊಟ್ಟು ಅದಕ್ಕೆ ದಂಡವನ್ನು ಕಟ್ಟಿ ಇನ್ನೊಂದು ಸಲ ಈ ರೀತಿ ಕೆಲಸವನ್ನು ಮಾಡಲ್ಲ ಅನ್ನೋದನ್ನು ಬರೆದುಕೊಟ್ಟು ಬಂದರು. ಕಳೆದ ಬಾರಿಗಿಂತ ಈ ವರ್ಷ ಜನರು ಓಡಾಡೋ ಯಾವುದೇ ಜಾಗದಲ್ಲಿ ನಮಾಜ್ ಮಾಡೋದಿರಲಿ, ರಸ್ತೆಗಳನ್ನು ಬ್ಲಾಕ್ ಮಾಡಿದರೆ ಅದನ್ನು ಸಹಿಸೋದೇ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಇಷ್ಟನ್ನು ಹೇಳಿದ ಮೇಲೆ ಸೆಕ್ಯುಲರ್ ಅನ್ನೋ ಬಟ್ಟೆಯನ್ನೇ ಹಾಕದ ಒಂದಷ್ಟು ಜನ ಸುಮ್ಮನೆ ಇರ್ತಾರಾ? ಅವರು ಸುಮ್ಮನೆ ಇರಲ್ಲ. ಸುಮ್ಮನೆ ಇದ್ದರೆ ಸೆಕ್ಯುಲರ್ ಅಂತ ಅನ್ನಿಸ್ಕೊಳ್ಳಲ್ವಲ್ಲ. ಹಾಗಾಗಿ ಶುರು ಮಾಡಿದರು. ಅಲ್ಲಿ ದೇವರ ಉತ್ಸವಗಳು ನಡೆಯುತ್ತವೆ, ಎಲ್ಲವೂ ನಡೆಯುತ್ತೆ, ಅದೆಲ್ಲ ಸರಿ ಅಂತ ಅಂದರೆ ನಮಾಜ್ ಮಾಡೋದು ಯಾಕೆ ಸರಿಯಲ್ಲ ಅಂತ. ಅದಕ್ಕೆ ಅಲ್ಲಿನ SP ಹೇಳಿರೋದು, ದೇವರ ಉತ್ಸವ ನಡೆದಾಗ ಪೂರ್ತಿ ರಸ್ತೆಯ ತುಂಬ ನಡೆಯಲ್ಲ. ರಸ್ತೆಯ ಒಂದು ಭಾಗದಲ್ಲಿ ನಡೆಯುತ್ತೆ, ಇನ್ನೊಂದು ಭಾಗ ಖಾಲಿ ಇರುತ್ತೆ. ಅಲ್ಲಿ ವಾಹನಗಳು ಹೋಗುತ್ತವೆ, ಜನರು ಓಡಾಡ್ತಾರೆ. ದೇವರ ಯಾವುದೇ ಯಾತ್ರೆಗಳಿಗೆ ಇಲ್ಲ ಉತ್ಸವಗಳಿಗೆ ಸಮಯ ಅನ್ನೋದು ಇರುತ್ತೆ. ಆದರೆ ಇವರ ಈದ್ ಪ್ರಾರ್ಥನೆ ಅನ್ನೋದು ಎಷ್ಟು ಸಮಯ ನಡೆಯುತ್ತೆ, ಯಾವಾಗ ನಡೆಯುತ್ತೆ ಅನ್ನೋದು ಅವರಿಗೆ ಗೊತ್ತಿರಲ್ಲ. ಅದರಲ್ಲೂ ಪೂರ್ತಿ ರಸ್ತೆಯನ್ನು ಬ್ಲಾಕ್ ಮಾಡಿಕೊಂಡು ಕೂತ್ಕೊಂಡ್ರೆ ನೀವೆಲ್ಲ ಬಂದು ಅದನ್ನು ಸರಿ ಮಾಡ್ತೀರಾ ಅಂದಾಕ್ಷಣ ಈ ಬಟ್ಟೆಯನ್ನೇ ಹಾಕದ ಸೆಕ್ಯುಲರ್ ವೇಷಧಾರಿಗಳು ಓಡಿ ಹೋಗಿದ್ದಾರೆ. ಅಲ್ಲಿಗೆ ಈ ಸೆಕ್ಯುಲರ್ ಅನ್ನೋರ ಕತೆ ಹೇಗೆ ಅಂದರೆ, ಯಾವನು ಕೇಳಲ್ಲ ಅಂದರೆ ಅಲ್ಲಿ ಎಗರಾಡಿ ನಿಗರಾಡಿ ನಾನೇ ದೊಡ್ಡವನು ಅನ್ನೋದನ್ನು ತೋರಿಸೋಕೆ ಹೋಗ್ತಾರೆ.
ಅಲ್ಲಿ ಅವರ ಬಾಲವನ್ನು ಇಲ್ಲ ಏನನ್ನೋ ಕಟ್ ಮಾಡ್ತಾರೆ ಅಂದರೆ ಅಲ್ಲಿಂದ ಓಡಿ ಹೋಗ್ತಾರೆ ಅಷ್ಟೇ. ಈ ಬಾರಿಯ ರಂಜಾನ್ಗೆ ಎಲ್ಲ ಕಡೆ CCTVಗಳನ್ನು ಅಳವಡಿಸಿದ್ದಾರೆ, ಡ್ರೋನ್ಗಳನ್ನು ಬಳಸಿಕೊಳ್ತಾ ಇದ್ದಾರೆ. ಯಾರಾದರೂ ಬಹಿರಂಗ ಪ್ರದೇಶದಲ್ಲಿ ನಮಾಜ್ ಮಾಡಿದರೆ ಅಂಥವರ ಮೇಲೆ ಕಠಿಣ ಕ್ರಮವನ್ನು ತಗೊಳ್ತೀವಿ, ಕೇಸ್ ಹಾಕ್ತೀವಿ, ಜೊತೆಗೆ ಸೀರಿಯಸ್ ಆಕ್ಷನನ್ನು ಕೂಡ ತಗೊಳ್ತೀವಿ ಅನ್ನೋದನ್ನು ಉತ್ತರ ಪ್ರದೇಶ ಸರ್ಕಾರ ಹೇಳಿದೆ. ಇನ್ನು ಮೀರತ್ ಯೂನಿವರ್ಸಿಟಿಯಲ್ಲೂ ಕೂಡ ಇದನ್ನೇ ಫಾಲೋ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಈಗಾಗಲೇ ಮೈಕ್ ವಿಷಯಗಳಲ್ಲಿ ದೇವಸ್ಥಾನ ಮತ್ತು ಮಸೀದಿಯ ಮೇಲೆ ಬಹಳಷ್ಟು ಕೇಸುಗಳು ದಾಖಲಾಗಿವೆ. ಯಾಕಂದರೆ ಇಲ್ಲಿ ಕೆಲವರು ಅಂದುಕೊಳ್ತಾರೆ ಕೇವಲ ಮಸೀದಿಗೆ ಮಾತ್ರ ಈ ತರಹದ ರೂಲ್ಸ್ ಮಾಡ್ತಾರೆ ಅಂತ. ಆದರೆ ಉತ್ತರ ಪ್ರದೇಶ ಸರ್ಕಾರ ಮಸೀದಿ ಮತ್ತು ಮಂದಿರದ ಯಾವುದೇ ಮೈಕ್ಗಳಾದರೂ ಹೈಕೋರ್ಟ್ ಹೇಳಿದ್ದನ್ನು ಪಾಲಿಸದೇ ಇದ್ದರೆ ಕೇಸ್ ತಪ್ಪಿದ್ದಲ್ಲ ಅನ್ನೋದನ್ನು ಹೇಳ್ತಾ ಇದೆ. 2022ರಿಂದ ಇಲ್ಲಿಯವರೆಗೆ ಉತ್ತರ ಪ್ರದೇಶದಲ್ಲಿ 20ರಿಂದ 25 ಸಾವಿರ ಮೈಕ್ಗಳನ್ನು ಜಪ್ತಿ ಮಾಡಿದೆ. ಅಂದರೆ ಸುಮ್ಮನೆ ಯೋಚನೆ ಮಾಡಿರಿ ಯಾವ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿನ ಪೊಲೀಸರು ಅಂತ. ಆಮೇಲೆ ಸರ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮೈಕ್ ಜಪ್ತಿ ಆಗಿದೆ ಅಂತ ಕೇಳಬೇಡಿ, ಯಾಕಂದರೆ ಕರ್ನಾಟಕದಲ್ಲಿ ಅಂಥ ತಾಕತ್ತು ಇರೋ ಸರ್ಕಾರ ಇದೆ ಅಂತ ನನಗೇನು ಅನ್ನಿಸಿಲ್ಲ. ಇಲ್ಲಿವರೆಗೂ ಮೈಕ್ ಜಪ್ತಿ ಮಾಡೋದಕ್ಕೆ ಪೊಲೀಸರಿಗೆ ಅಂತಹ ಅಧಿಕಾರವನ್ನು ಕರ್ನಾಟಕ ಸರ್ಕಾರ ಕೊಟ್ಟಿದೆಯಾ ಅನ್ನೋ ಡೌಟ್ಗಳಿದೆ. ಹಾಗಾಗಿ ಅದನ್ನೆಲ್ಲ ಕೇಳೋಕ್ಕೆ ಬರಬೇಡಿ ಗೆಳೆಯರೆ. ಇನ್ನು ಸಂಬಾಲ್ ಮತ್ತು ಮುರಾದಾಬಾದ್ನಲ್ಲಿ ಮೈಕ್ಗಳನ್ನು ಬ್ಯಾನ್ ಮಾಡಿದ್ದಾರೆ. ಹಳೆಯ ಪದ್ಧತಿಯಲ್ಲೇ ಎಲ್ಲರೂ ನಮಾಜ್ ಮಾಡೋಕ್ಕೆ ಕರೆಯಬೇಕು ಅನ್ನೋದನ್ನು ಹೇಳಿದ್ದಾರೆ. ಹಳೆಯ ಪದ್ಧತಿ ಅಂದರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಹಳ್ಳಿ ಕಡೆ ಹೋದರೆ ಒಂದು ತಮಟೆಯನ್ನು ಬಡಿದುಕೊಂಡು ಬೀದಿಯಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಇದ್ದರೆ, ಇಲ್ಲ ಜಾತ್ರೆ ಇದ್ದರೆ, ಇನ್ನೇನೋ ಕೆಲಸಗಳಿದ್ದರೆ ಅದನ್ನು ಹೇಗೆ ಸಾರ್ತಾರೋ ಅಂದರೆ ಕೂಗಿ ಹೇಳ್ತಾರಲ್ಲ, ಅದೇ ರೀತಿ ಇಲ್ಲೂ ನಿಮ್ಮ ನಮಾಜ್ ಟೈಮ್ ತಿಳಿಸೋಕೆ ಡಂಗೂರವನ್ನು ಸಾರೋ ಕೆಲಸ ಮಾಡಿ ಮನೆ ಮನೆಗೆ ಹೋಗಿ ಎದ್ದೇಳಿಸಿ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಸಂಬಾಲ್ನಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿರೋ ಅನುಜ್ ಕುಮಾರ್ ಮನೆಯ ಮೇಲೂ ಕೂಡ, ನಿಮ್ಮ ಮನೆಯ ಮೇಲೂ ಕೂಡ ನೀವು ನಮಾಜ್ ಮಾಡಬಾರದು, ಮನೆಯ ಒಳಗೆ ನಮಾಜ್ ಮಾಡಿಕೊಳ್ಳಿ, ಮನೆಯ ಮೇಲೆ ನಮಾಜ್ ಮಾಡೋದು ಕಾಣಿಸಿದ್ರು ಕೇಸ್ ಹಾಕ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಅಂದರೆ ನೀವು ಮಾಡೋ ಪ್ರಾರ್ಥನೆ ಹೊರಗಿನ ಪ್ರಪಂಚಕ್ಕೆ ಕಾಣಿಸೋದಲ್ಲ, ಅದು ದೇವರಿಗೆ ತಲುಪಿಸೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸತ್ಯ ಅಲ್ವೇನ್ರಿ? ಅದ್ಯಾವುದೇ ಧರ್ಮ ಆಗಿರಲಿ, ನಾವು ಮಾಡೋ ಪ್ರಾರ್ಥನೆ ಅನ್ನೋದು ದೇವರಿಗೆ ತಲುಪಬೇಕೇ ಹೊರತು ಜನರಿಗೆ ತೋರಿಸೋ ತೋರ್ಪಡಿಕೆಗೆ ಮಾಡೋದು ಹೇಗ್ರಿ ಪ್ರಾರ್ಥನೆ ಅನ್ನಿಸಿಕೊಳ್ಳುತ್ತೆ. ಈಗ ಅನುಜ್ ಕುಮಾರ್ ಅವರ ಇನ್ನೊಂದು ಮಾತು ಚರ್ಚೆಯನ್ನು ಹುಟ್ಟು ಹಾಕಿದೆ. ಅದೇನೆಂದರೆ ಅವರು ಹೇಳಿದ್ದು ಮುಸಲ್ಮಾನರು ಹಿಂದೂಗಳಿಗೆ ಖೀರನ್ನು ತಿನ್ನಿಸೋದಾದರೆ, ಅವರು ರಂಜಾನ್ಗೆ ಖೀರನ್ನು ತುಂಬ ಚೆನ್ನಾಗಿ ಮಾಡ್ತಾರೆ, ಅದನ್ನು ತಿನ್ನಿಸೋದಾದರೆ ನೀವು ಕೂಡ ಯುಗಾದಿಯ ಹೋಳಿಗೆಯನ್ನು ತಿನ್ನೋಕೆ ರೆಡಿಯಾಗಿ ಅಂತ. ಇಷ್ಟು ಹೇಳಿದ ಮೇಲೆ ಮಾಧ್ಯಮದವರು ಸುಮ್ಮನೆ ಇರ್ತಾರಾ? ನೋಡಿಕೊಂಡು ಹೋದರು, ಮೈಕ್ ಹಿಡ್ಕೊಂಡ್ರು. ಸರ್, ಮುಸ್ಲಿಮರು ಖೀರನ್ನು ತಿನ್ನಿಸಿದರೆ ಹೋಳಿಗೆ ತಿನ್ನೋಕೆ ರೆಡಿಯಾಗಿ ಅಂತ ಹೇಳಿದ್ದೀರಿ, ನೀವೇನು ಹಿಂದೂ ಮುಸ್ಲಿಮರನ್ನು ಒಡೆಯೋ ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂತ ಕೇಳಿದರು. ಅಯ್ಯೋ, ಈ ಮಾಧ್ಯಮದವರು ಕೇಳೋದಕ್ಕೆ ಒಂದೊಂದು ಸಲ ನಗಬೇಕೋ ಇಲ್ಲ ಅಳಬೇಕೋ ಗೊತ್ತೇ ಆಗಲ್ಲ. ಇದಕ್ಕೆ ಅನಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಮಾಧ್ಯಮದವರನ್ನು ಜನ ನಂಬೋದನ್ನೇ ಕಡಿಮೆ ಮಾಡಿದ್ದಾರೆ. ಆಗ CO ಅನುಜ್ ಕುಮಾರ್ ಹೇಳಿದರು, ನಾನು ಹಿಂದೂ ಮುಸ್ಲಿಮರ ಸಾಮರಸ್ಯವನ್ನು ಕಾಪಾಡೋ ಕೆಲಸವನ್ನು ಮಾಡ್ತಾ ಇದ್ದೀನಿ, ಒಡೆದು ಹಾಕೋ ಕೆಲಸವನ್ನು ಮಾಡ್ತಿಲ್ಲ. ಕೇವಲ ಮುಸಲ್ಮಾನರ ರಂಜಾನ್ ಖೀರನ್ನು ಹಿಂದೂ ತಿಂದರೆ ಅದು ಸಾಮರಸ್ಯ ಆಗಲ್ಲ. ಹಿಂದೂಗಳು ಖೀರನ್ನು ತಿಂದ ಮೇಲೆ ಹಿಂದೂಗಳ ಮನೆಯ ಯುಗಾದಿ ಹೋಳಿಗೆಯನ್ನು ಮುಸಲ್ಮಾನರು ತಿಂದರೆ ಮಾತ್ರ ಅದು ಸಾಮರಸ್ಯ ಆಗತ್ತೆ. ಎರಡೂ ಕಡೆಯಿಂದ ನಾವೆಲ್ಲರೂ ಒಂದೇ ಅನ್ನೋ ಮನಸ್ಥಿತಿಗಳು ಬರಬೇಕು. ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಅದು ಕೆಲವರಿಗೆ ತಪ್ಪು ಅನ್ನಿಸುತ್ತೆ ಅಂದರೆ ಅದು ಅವರ ಮನಸ್ಸಲ್ಲಿರೋ ಯೋಚನೆಗಳು ಸರಿ ಇಲ್ಲ ಅನ್ನೋದನ್ನು ತೋರಿಸುತ್ತೆ ಅಂದರು. ಅಲ್ಲಿ ಪ್ರಶ್ನೆ ಕೇಳಿದ್ದವರ ಪರಿಸ್ಥಿತಿ ಆ ಕ್ಷಣಕ್ಕೆ ಹೇಗಿರಬೇಕು ಅನ್ನೋದನ್ನು ಯೋಚನೆಯನ್ನು ಮಾಡ್ರಿ. ಅದೇನೇ ಆದರೂ ಒಬ್ಬ ಸರ್ಕಲ್ ಆಫೀಸರ್ ಈ ತರಹದ ನಿರ್ಧಾರಗಳನ್ನು ತಗೋಬೇಕು ಅಂದರೆ ಅಲ್ಲಿನ ಯೋಗಿ ಸರ್ಕಾರ ಪೊಲೀಸರಿಗೆ ಕೆಲಸ ಮಾಡೋಕ್ಕೆ ಎಷ್ಟು ಫ್ರೀಡಮ್ ಅನ್ನೋದನ್ನು ಕೊಟ್ಟಿದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಅದೇನೇ ಆದರೂ ಯೋಗಿ ಸರ್ಕಾರದ ನಿರ್ಧಾರಗಳು ಇಡೀ ದೇಶಕ್ಕೆ ಮಾದರಿ ಅನ್ನೋದನ್ನು ನಾವು ನೋಡಲೇಬೇಕು. ಆದರೂ ಮೊನ್ನೆ ANI ಪಾಡ್ಕಾಸ್ಟಲ್ಲೇ ಯೋಗಿ ಹೇಳಿರೋ ಮಾತು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಿಂದೂಗಳು ಎಲ್ಲಿ ಅವರಿಗೆ ಚೆನ್ನಾಗಿರ್ತಾರೋ ಅಲ್ಲಿ ಅವರಿಗೆ ಮುಸ್ಲಿಮರು ಖುಷಿಯಾಗಿರ್ತಾರೆ ಎಂದಿದ್ದು. ಕೆಲವರು ಯೋಗಿ ವಾರ್ನಿಂಗ್ ಕೊಟ್ಟಿದ್ದಾರಾ, ಇಲ್ಲ ಅಂದರೆ ಹಿಂದೂಗಳು ಚೆನ್ನಾಗಿದ್ದರೆ ಮುಸ್ಲಿಮರು ಚೆನ್ನಾಗಿರ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಸಾರ್ ಅಂತ ಹೇಳ್ತಿದ್ದಾರೆ. ಅದನ್ನು ಯಾವ ರೀತಿ ನಾವು ಅಂದುಕೊಳ್ತೀವೋ ಹಾಗೆ, ಅದನ್ನು ಕೆಟ್ಟ ರೀತಿಯಲ್ಲಿ ಯೋಚನೆ ಮಾಡೋರೆಲ್ಲ ವಾರ್ನಿಂಗ್ ಅಂದುಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡೋರೆಲ್ಲ ಅದು ಒಂದು ಒಳ್ಳೆಯ ಮಾತು ಅಂದುಕೊಳ್ಳಿ ಅಷ್ಟೇ. ಅದೇನೇ ಆದರೂ ರಂಜಾನ್ ಮತ್ತು ಯುಗಾದಿ ಎರಡೂ ಒಂದೇ ದಿನ ಬಂದಿವೆ. ಅದನ್ನು ಎಲ್ಲರೂ ಖುಷಿಯಾಗಿ ಆಚರಣೆ ಮಾಡಲಿ ಅನ್ನೋ ನಿರ್ಧಾರವನ್ನು ಯೋಗಿ ಸರ್ಕಾರ ಮತ್ತು ಅಲ್ಲಿನ ಪೊಲೀಸರು ತಗೊಂಡಿದ್ದಾರೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸಲ್ಲಿ ತಿಳಿಸಿ. ಯಾಕೆಂದರೆ ಹಬ್ಬದ ವಿಷಯ ಅಲ್ವಾ, ಹಾಗಾಗಿ ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯಗಳು ಬೇಕೇ ಬೇಕು. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.